ವರಲಕ್ಷ್ಮಿ ಹಬ್ಬಕ್ಕೆ ಶಾಪಿಂಗ್ ಹೋಗೋಣ ಅಂತ ಹೋಗ್ತಾ ಇದ್ದೀವಿ ಅಂತ ಟೈಮ್ ಆಗಲಿಲ್ವಾ? ನೋಡಿ ಇವತ್ತು ಏನಾದರೂ ಒಂದು ತಗ್ಸ್ಕೊಬಂದ, ಇವತ್ತು ಇದು ತಗ್ಸ್ಕೊಬಂದವನು. ಊಟ ಚೆನ್ನಾಗಿರುತ್ತೆ ಅಂತ ಊಟ ತಿನ್ನೋಣ ಅಂತಾನೆ ಬಂದ್ವಿ. ಅದು ಮಾಡ್ತಾ ಇದೆ. ಸೊ ಆಚೆ ಹೋಗು ತರಬಾರ್ದು ಏನು ಐಟಮ್, ಮನೇಲಿ ಇರೋದ್ರಲ್ಲೇ ಮಾಡೋಣ ಅಂತ ಮಾಡ್ತೀವಿ. ಬ್ಯಾಕ್ ನೀವು ಎದಿತಾಸ್ ವ್ಲಾಗ್. ಇನ್ನೇನು ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್. ಅಂದರೆ ವಿಡಿಯೋನ ಸ್ಕಿಪ್ ಮಾಡಬೇಡಿ ಫ್ರೆಂಡ್ಸ್. ಇವತ್ತು ನಾನು ಅಂಕಿತಾ ಇಬ್ಬರು ವರಲಕ್ಷ್ಮಿ ಹಬ್ಬಕ್ಕೆ ಶಾಪಿಂಗ್ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಸೊ ನೀವು ಲಾಸ್ಟ್ ವಿಡಿಯೋದಲ್ಲೆಲ್ಲ ನೋಡಿರ್ತೀರ, ಅದು ನಾನು ಶಾಪಿಂಗ್ ಮಾಡಿರೋದಲ್ಲ, ಅಮ್ಮ ಶಾಪಿಂಗ್ ಮಾಡಿರೋದು. ಸೊ ನಾನು ಇವಳು ತೊಗೊಳ್ಳೋಣ ಅಂತ ಹೋಗ್ತಾ ಇದ್ದೀವಿ. ಅಂದರೆ ನಾನು ಡ್ರೆಸ್ ತೊಗೋತೀನೋ ಸ್ಯಾರಿ ತೊಗೋತೀನೋ ಗೊತ್ತಿಲ್ಲ, ನೋಡೋಣ ಬನ್ನಿ ಯಾವ್ದು ತೊಗೋತೀನಿ ಅಂತ ತೋರಿಸ್ತೀನಿ. ಫ್ರೆಂಡ್ಸ್ ಇವಾಗ ಹೋಗ್ತಾ ಇದ್ದೀವಿ. ಅಂಕಿತ ಯಾವಾಗಲೂ ಬೈತಾ ಇರ್ತಾಳೆ, ನೀನು ಗಾಡಿ ಓಡಿಸಲ್ಲ ನಾನೇ ಓಡಿಸ್ಬೇಕು ಯಾವಾಗಲೂ ಅಂತ. ಏನಿಲ್ಲ, ನಾನು ಸಿಟಿಗೆಲ್ಲ ಹೋದರೆ ಅವಳೇ ಓಡಿಸೋದು, ನಾನೇನು ಓಡಿಸಲ್ಲ ಫ್ರೆಂಡ್ಸ್. ಹಂಗೆ ಇಲ್ಲಿ ಪಾರ್ಕಿಂಗ್ ಮಾಡ್ಕೊಂಡು ಈ ಸಾಜಿ ರೋಡ್ ಇದೆಯಲ್ಲ ಅಲ್ಲಿಗೆ ಬಂದ್ವಿ. ಇಲ್ಲಿಗೆ ಬರ್ತಾನೆ ಇಲ್ಲಿ ಫೇಮಸ್ ಅಂದರೆ ಮೈಸೂರವ್ರಿಗೆ ಗೊತ್ತಿರುತ್ತೆ, ಇಲ್ಲಿ ಮಸಾಲೆ ಪುರಿ, ಪಾನಿಪುರಿ ಮತ್ತು ಸಮೋಸ ಮಸಾಲೆ ಎಲ್ಲ ಸಖತ್ತಾಗಿರುತ್ತೆ. ಅವಳು ಪಾನಿಪುರಿ ತೊಗೊಂಡು ನಾನು ಒಂದು ಸಮೋಸ ಮಸಾಲೆ ತೊಗೊಂಡೆ. ಸೊ ಇಲ್ಲಿ ನಡ್ಕೊಂಡು ಹೋಗ್ತಾಯಿದ್ವಿ. ಆ ಸಿಟಿಗೆ ಬಂದರೆ ಏನೋ ಒಂಥರ ಖುಷಿ ಅಂದ್ಕೊಳ್ಳಿ. ಬಟ್ಟೆ ಶಾಪಿಂಗ್ ಎಲ್ಲ ಬಂದರೆ ತುಂಬ ಖುಷಿ ಅನಿಸುತ್ತೆ. ನಾನಿದು ನೋಡ್ಬಿಟ್ಟು ನಮ್ಮ ಚೆರಿ ಬಂದಿದ್ದರೆ ತುಂಬ ಹಠ ಮಾಡ್ತಿದ್ದ ಅಂತ ಅನ್ಕೋತಾ ಇದ್ದೆ, ಅಂಕಿತಾಗ ಹೇಳ್ತಾ ಇದ್ದೆ. ಸೊ ನಾವು ಇಲ್ಲಿ ಫಸ್ಟ್ ಬಂದಿದ್ದು ಸುಮಂಗಲ್ಯ ಸಿಲ್ಕ್ ಸ್ಯಾರಿಗೆ. ಸೊ ಇಲ್ಲಿ ಅಂದರೆ ಕಲೆಕ್ಷನ್ಸ್ ಚೆನ್ನಾಗಿರುತ್ತೆ, ಒಂದೊಂದು ಟೈಮ್ ಚೆನ್ನಾಗಿರುತ್ತೆ, ಒಂದೊಂದು ಟೈಮ್ ಚೆನ್ನಾಗಿರಲ್ಲ. ಸೊ ನಾನು ತುಂಬ ಅಂದರೆ ಶಾಪಿಂಗ್ ಎಲ್ಲ ಮಾಡಿಬಿಟ್ಟಿದ್ದೀನಿ. ಅಂದರೆ ಒಂದು 2000 ಒಳಗೆ ತೊಗೊಳ್ಳೋಣ ಅಂತ ಹೋಗಿದ್ದು ಅಷ್ಟೇ, ಜಾಸ್ತಿ ಕಾಸ್ಟ್ಲಿ ಇದೆಲ್ಲ ಬೇಡ. ಈಗಾಗಲೇ ಕ್ರೇಪ್ ಸಿಲ್ಕ್ 2 ತೊಗೊಂಡಿದ್ದೀನಲ್ವ ಅಂದ್ಬಿಟ್ಟು ನೆಕ್ಸ್ಟ್ ನಂದು ಮುಗಿದ್ಮೇಲೆ ಈಗ ಅಂಕಿತ ಶಾಪಿಂಗ್ ಮಾಡ್ತಾಯಿದ್ಲು. ಅವಳು ಒಂದು ಡ್ರೆಸ್ ತೊಗೊಳ್ಳೋಣ. ಈ ಡ್ರೆಸ್ ಹುಡ್ಕೋಕೆ ತುಂಬ ಕಡೆ ಹುಡುಕ್ಲು ಫ್ರೆಂಡ್ಸ್, ಎಷ್ಟು ಹುಡುಕಿದ್ಲು ಅಂದರೆ ಅಲ್ಲೆಲ್ಲ ಸರ್ಜಿ ರೋಡೆ ಕಡೆ ಎಲ್ಲ ಸುತ್ತಾಡಿದ್ವಿ. ಸೊ ಅವಳಿಗೆ ಯಾವ್ದು ಇಷ್ಟ ಆಗುತ್ತೋ ಅವಳು ನೋಡ್ತಾ ಇದ್ಲು. ಅಂದ್ರೆ ಈ ಪ್ಯಾಟ್ರನಲ್ಲಿ ಹುಡುಕ್ತಾ ಇದ್ಲು, ಅಂದರೆ ಕಲರ್ಸ್ ಸೆಲೆಕ್ಟ್ ಮಾಡ್ತಾ ಇದ್ಲು, ಅವಳಿಗೆ ಯಾವ್ದು ಕಲರ್ಸ್ ಚೆನ್ನಾಗಿ ಕಾಣಿಸುತ್ತೆ ಅಂತ ನೋಡ್ತಾ ಇದ್ಲು. ಅಂದರೆ ಇವಳು ಹುಡುಕ್ತಾರ ಡ್ರೆಸ್ ಸಿಕ್ಕಿದೆ, ಆದ್ರೂ ಅದ್ರ ಕಲರ್ಸ್ ಬೇರೆ ಬೇಕು ಅಂತ ಬೇರೆ ಎಲ್ಲ ನೋಡ್ತಾ ಇದ್ದಾಳೆ. ಎಷ್ಟು ಸುತ್ತಾಡಿದ್ದಾಳೆ ಅಂದರೆ ಇವತ್ತು ಇಡೀ ಇಲ್ಲಿ ಸಾಜಿ ರೋಡ್ ಇದೆಯಲ್ಲ ಅಲ್ಲೆಲ್ಲ ಅಂಗಡಿಗೂ ಹೋಗಿ ಸುತ್ತಾಡಿದ್ದಾಳೆ. ಅಂದರೆ ಅವಳಿಗೆ ಕಲರ್ಸ್ ಇಷ್ಟ ಆಗ್ತಾಯಿಲ್ಲ ಅಲ್ಲಿರೋದು ಕಲರು ಅಂತ. ಇದು ಸೇಮನಾ? ಫ್ರೆಂಡ್ಸ್ ನೈಟ್ ವ್ಲಾಗ್ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ನಿಮಗೆ ಗೊತ್ತಿರುತ್ತೆ ಸಿಟಿಗೆ ಹೋಗ್ಬಿಟ್ಟು ಎಷ್ಟು ಟಯರ್ಡ್ ಆಗುತ್ತೆ ಅಂತ. ನನಗಂತೂ ಬಟ್ಟೆ ಗೀಟೆ ಎಲ್ಲ ತರೋಕೆ ಹೋಗಿ ತುಂಬಾ ಟಯರ್ಡ್ ಅನಿಸುತ್ತೆ. ಅದು ನೈಟ್ ಬೇರೆ ಹೋಗಿದ್ವಲ್ಲ, ಬಂದು ವ್ಲಾಗ್ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಅಂದರೆ ಚಳಿಗೆಲ್ಲ ಹೋಮ್ವರ್ಕ್ ಇರುತ್ತೆ, ಅವನಿಗೆ ಊಟ ಮಾಡಿಸಿ ಅವ್ನು ಮೈಸೂರಲ್ಲೆಲ್ಲ ಟೈಮ್ ಆಗಿಬಿಡುತ್ತೆ. ಸೊ ಇದು ಮಾರ್ನಿಂಗ್ 7 o'clock ವ್ಲಾಗ್ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ನಾನು ಬೆಳಗ್ಗೆ ಎದ್ದ ತಕ್ಷಣ ಫ್ರೆಶ್ ಅಪ್ ಆಗಿ ಬಿಸಿನೀರು ಕುಡಿತೀನಿ. ನಾನು ಯಾವಾಗಲೂ ನಾನು ಮಾರ್ನಿಂಗ್ ಎದ್ದ ತಕ್ಷಣ ಏನೇ ಮಿಸ್ ಮಾಡಿದ್ರು ಬಿಸಿನೀರು ಕುಡಿಯೋದಂತೂ ಮಿಸ್ ಮಾಡಲ್ಲ. ಇನ್ನು ಇವಾಗ ಈಗ ಚಳಿನ ಹೇಳ್ಸಿ ಇನ್ನು ಅವನಿಗೂ ರೆಡಿ ಮಾಡಿಸಿ ಆಮೇಲೆ ಬ್ರೇಕ್ಫಾಸ್ಟ್ ಎಲ್ಲ ಪ್ರಿಪೇರ್ ಮಾಡಬೇಕು. ಸೊ ಬನ್ನಿ ನಾನು ಏನೇನು ಮಾಡ್ತೀನಿ ತೋರಿಸ್ತೀನಿ. ಫ್ರೆಂಡ್ಸ್ ನನ್ನ ಮಾರ್ನಿಂಗ್ ರೂಟೀನಲ್ಲಿ ಇದೊಂದು ಕೂಡ ಆ್ಯಡ್ ಆಗುತ್ತೆ. ನಾನು ಬೆಳಗ್ಗೆ ಎದ್ದ ತಕ್ಷಣ ತುಳಸಿ ಗಿಡಕ್ಕೆ ನೀರು ಹಾಕ್ತೀನಿ. ಅದೇ ಫಸ್ಟ್ ನಾನು ಕೆಲಸ ಮಾಡೋದು. ಏನೋ ಒಂಥರ ನನಗೆ ಖುಷಿ ಅನಿಸುತ್ತೆ ಅದು ನೋಡೋದು ಎಲ್ಲ. ನೀರೆಲ್ಲ ಹಾಕಾದ್ಮೇಲೆ ನೆಕ್ಸ್ಟ್ ಬ್ರೇಕ್ಫಾಸ್ಟ್ ಪ್ರಿಪೇರ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಸೊ ಗೀ ರೈಸ್ ಮಾಡೋಣ ಅಂತ ಒಂದು ಕುಕ್ಕರಿಗೆ ಎಣ್ಣೆ ಮತ್ತು ಒಂದು ಸ್ವಲ್ಪ ತುಪ್ಪ ಹಾಕ್ಕೊಳ್ಳಿ, ಆಮೇಲೆ ಸ್ಪೈಸಸ್ ಎಲ್ಲ ಆ್ಯಡ್ ಮಾಡ್ಕೊಳ್ಳಿ, ಗೋಡಂಬಿ ಹಾಕ್ಕೊಳ್ಳಿ, ಟೇಸ್ಟ್ ಚೆನ್ನಾಗಿ ಬರುತ್ತೆ. ನಾನು ಸ್ವಲ್ಪ ಆಯಿತು ಅದಕ್ಕೆ ಅಷ್ಟೇ ಹಾಕಿದ್ದೀನಿ. ನೆಕ್ಸ್ಟ್ ಈರುಳ್ಳಿ ಹಾಕಿ, ಆಮೇಲೆ ನಿಮ್ಗೆ ಎಷ್ಟು ಖಾರ ಬೇಕಾಗುತ್ತೆ, ಸ್ವಲ್ಪ ಖಾರ ಬೇಕು ಅದಕ್ಕೆ ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟು ಆಮೇಲೆ ಶುಂಠಿ ಬೆಳ್ಳುಳ್ಳಿನ ಜಜ್ಜಿಬಿಟ್ಟು ಹಾಕ್ಕೊಳ್ಳಿ, ಆಗ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಅಂದರೆ ನಾನು ಯಾವ ಥರ ಮಾಡೋದಂದರೆ ನಾನು ಬ್ರೇಕ್ಫಾಸ್ಟಿಗೆಲ್ಲ ನನಗೂ ಆಗಬೇಕು ಚೆರಿಗೂ ಆಗಬೇಕು. ಅವನು ಖಾರ ಇದ್ದರೆ ಅದೆಲ್ಲ ತಿನ್ನಲ್ಲ. ಸೊ ಗೀ ರೈಸು ಪೊಂಗಲ್ ಆ ಥರ ಮಾಡಿಬಿಡ್ತೀನಿ. ನೆಕ್ಸ್ಟ್ ಪುದೀನ ಸೊಪ್ಪು ಹಾಕಿ ನಿಮ್ಗೆ ಎಷ್ಟು ನೀರು ಬೇಕಾಗುತ್ತೆ ಅಷ್ಟು ಹಾಕಿ, ಆಮೇಲೆ ಈಗ ರುಚಿಗೆ ತಕ್ಕಷ್ಟು ಸಾಲ್ಟ್ ಹಾಕಿ 1-2 ವಿಜಿಲ್ ಬಡಿಸಿದ್ರೆ ಮುಗೀತು. ಸೊ ಇವಾಗ ಅವನಿಗೆ ಸ್ನಾನ ಎಲ್ಲ ಮಾಡಿಸೋದು ಅವ್ರ ಪಪ್ಪನೇ. ಸೊ ನಾನು ಬ್ರೇಕ್ಫಾಸ್ಟ್ ಪ್ರಿಪೇರ್ ಮಾಡಬೇಕಾದ್ರೆ ಅದೆಲ್ಲ ಮಾಡ್ಸೋಕ್ಕಾಗಲ್ಲ. ಸೊ ಅವ್ನು ಸ್ನಾನ ಮಾಡ್ಕೊಂಡು ಬಂದು ಇಲ್ಲೇ ಕೂತಿದ್ದ. ನಾನು ಮಾತಾಡಿಸ್ತಾನೆ ಇರಲಿಲ್ಲ. ಅವನು ನನಗೆ ಸ್ನಾನ ಮಾಡಿಸು ಅಂತ ಇದ್ದ. ಸೊ ಈಗ ಅವನಿಗೆ ಬೇರೆ ಬಟ್ಟೆ ಹಾಕಿ ಆಮೇಲೆ ತಿಂಡಿ ತಿನ್ಸಾದ್ಮೇಲೆ ಯೂನಿಫಾರ್ಮ್ ಹಾಕ್ತೀನಿ. ಸೊ ನೀವು ತಿಂಡಿ ತಿನ್ನಿಸೋದೇ ಒಂದು ದೊಡ್ಡ ಟಾಸ್ಕ್ ಅಂದ್ಕೊಳ್ಳಿ. ತಿನ್ನೋದೇ ಎಲ್ಲ ಈ ಯೂನಿಫಾರ್ಮ್ ಹಾಕೋದು ಅಂದರೆ ಅವನು ಅಲ್ಲಿ ಹೋಗೋದು ಇಲ್ಲಿ ಹೋಗೋದು ಎಲ್ಲ ಮಾಡ್ತಾಯಿರ್ತಾನೆ, ತುಂಬ ಹಿಂಸೆ ಕೊಡ್ತಾನೆ.
ಅವನಿಗೆ ಸ್ಕೂಲಿಗೆ ಕಳ್ಸೋಷ್ಟರಲ್ಲಿ ಸಾಕಾಗ್ಬಿಡುತ್ತೆ ಅನಿಸುತ್ತೆ, ಅಷ್ಟು ಹಿಂಸೆ ಕೊಡ್ತಾನೆ. ಫಸ್ಟೆಲ್ಲ ತುಂಬ ಹಠ ಮಾಡ್ತಾಯಿದ್ದ, ಇವಾಗ ಏನಿಲ್ಲ, ಖುಷಿಯಾಗೆ ಹೋಗ್ತಾನೆ. ಅವನು ಮೂಡ್ ಇರಬೇಕು, ಹೇಗಿರ್ತಾನೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅವ್ನು ಸ್ಕೂಲಿಗೆ ಹೋಗೋದು. ಬಾಯ್ ಕಂದ. ಕೋಪ, ಸ್ಕೂಲಿಗೆ ಕಳಿಸ್ತವ್ರೆ ಅಂತ ಕೋಪ. ಬಾಯ್ ಮಗ್ನೆ. ಓಹೋ ಮೀನ್ಸ್ ಇವೆರಡು, ಇದೇನೋ ಪಕ್ಷಿ, ಇದೇನು ನೇಮ್ ಗೊತ್ತಿಲ್ಲ ನನಗೆ. ಇದು ನಾನೊಂದು 6ಗೆ ಒಂದು 6:37ಗೆ ಎದ್ದೊಳ್ದ್ರೆ ಇಲ್ಲಿ ವಿಂಡೋ ಹತ್ರ ಎಲ್ಲ ಬಂದು ಕೂತ್ಕೊಳ್ಳೋದು. ಇಲ್ಲಿ ಇದು ಹಾಕಿದ್ದೀವಲ್ಲ, ಭತ್ತದ ತೋರಣ ಹಾಕಿದ್ದೀನಲ್ಲ, ಸೊ ಇದು ಬಂದು ತಿನ್ನಕ್ಕೆ ಬರುತ್ತೆ. ಸೊ ಅದಕ್ಕೆ ಇವಾಗ ಬಂದಿತ್ತು, ಅಷ್ಟು ನಾನು ಬಂದಮೇಲೆ ಹೊರಟೋಯ್ತು. ಇದು ಡೈಲಿ ಒಂಥರ ನನ್ನ ಫ್ರೆಂಡ್ ಥರ ಡೈಲಿ ಬರುತ್ತೆ ನೋಡಿ. ಯಾರೇ ಹೊಟ್ಟೋಯ್ತು, ನಾನು ಬಂದ ತಕ್ಷಣ ಹೊಟ್ಟೋಗ್ಬಿಡುತ್ತೆ ನೋಡಿ. ಇವತ್ತು ಏನಾದರೂ ಒಂದು ತಗ್ಸ್ಕೊಬಂದ, ಇವತ್ತು ಇದು ತಗ್ಸ್ಕೊಬಂದ ಅವನು. ಹಾಕು. ಓ ಸೂಪರ್ ಬಿಡು. ಫ್ರೆಂಡ್ಸ್, ಇವಾಗ ನಲ್ಪಾಕ್ ಬಂದಿದ್ದೀವಿ ಊಟ ಮಾಡ್ಕೊಂಡು ಹೋಗೋಣ ಅಂತ. ಹೋಟೆಲಲ್ಲೂ ಸುಮ್ಮನೆ ಕೂತ್ಕೋತಾ ಇರಲಿಲ್ಲ, ಅಲ್ಲಿಂದ ಇಲ್ಲಿಗೆ ಓಡಾಡ್ತಾ ಇದೆ. ಎಲ್ಲೋದ್ರೂ ಸುಮ್ಮನೆ ಕೂತ್ಕೊಳ್ಳಲ್ಲ, ತುಂಬಾ ಹಿಂಸೆ ಕೊಡ್ತಾನೆ. ಸೊ ಅಲ್ಲಿ ಯಾರೋ ಕುಡಿತಾರೆ ನೋಡಿಬಿಟ್ಟು ವಾಟರ್ ಮೆಲನ್ ಜ್ಯೂಸ್ ಬೇಕು ಅಂತ ನನಗೂ ಹೇಳ್ದ. ಸೊ ಅವ್ರು ತಂದು ಕೊಡೋವರೆಗೂ ವೇಟ್ ಕೂಡ ಮಾಡ್ತಾ ಇರಲಿಲ್ಲ, ಅವನು ಅಲ್ಲಿಂದ ಇಲ್ಲಿಂದ ಓಡಾಡ್ತಾ ಇದ್ದ, ಅವ್ರ ಹತ್ರನೇ ಕೇಳ್ತಾ ಇದ್ದ. ಸೊ ಅದಕ್ಕೆ ಬರುತ್ತೆ ಇದು ಅಂತ. ಬಂದ್ವಿ, ಊಟ ಎಲ್ಲ ಕ್ಲೋಸ್ ಆಗ್ತಿದೆ ಅಂತ. ಬರೀ ಚೈನೀಸ್ ಐಟಮ್, ಫ್ರೈಡ್ ರೈಸ್ ಮತ್ತು ನೂಡಲ್ಸ್, ಗೋಬಿ ಅಷ್ಟೇ ಇರೋದು. ಸೊ ಇಲ್ಲಿ ಊಟ ಚೆನ್ನಾಗಿರುತ್ತೆ ಅಂತ ಊಟ ತಿನ್ನೋಣ ಅಂತಲೇ ಬಂದ್ವಿ. ಅದು ಇವನ್ನೆಲ್ಲ ಕರ್ಕೊಂಡು ಬರಬೇಕಲ್ಲ, ಇವನಿಗೆ ಇದೆಲ್ಲ ತೊಗೊಂಡೆ, ಅದೇ ಬರೋಷ್ಟೇ ಟೈಮ್ ಆಗಿಬಿಟ್ಟು. ಸೊ ಅದಕ್ಕೆ ಕ್ಲೋಸ್ ಆಗಿದೆ ಊಟ. ಏನು ಗೊತ್ತಾ ಫ್ರೆಂಡ್ಸ್, ಇವಳು ಅಡುಗೆನೇ ಮಾಡಲ್ಲ ಅಂತಾಳೆ ಫ್ರೆಂಡ್ಸ್ ಮನೇಲಿ ಇವಾಗ ಜಾಸ್ತಿ. ಇಲ್ಲ, ಮಾಡಿದ ತಕ್ಷಣ ನೆನ್ನೆ ಸಾಂಬಾರು ತಿನ್ನಲ್ಲ, ಇವತ್ತು ಹೊಸದೇ ಮಾಡಬೇಕು. ನೈಟ್ ಮಾಡಿರೋದಲ್ವಾ, ಸುಮ್ಮನೆ ಖಾಲಿ ಆಗ್ಬೇಕಾಗುತ್ತೆ, ಚೆಲ್ಲಕ್ಕಾಗತ್ತಾ, ಫುಡ್ ತಿನ್ನಲ್ಲ ಅಂತಿದ್ಲು. ಅದಕ್ಕೆ ನೈಟ್ಗಾಗುತ್ತೆ. ಇವಾಗ ಊಟಕ್ಕೆ ಹೋಗೋಣ ಬಾ ಅಂತ ಬಂದರೆ ನೋಡಿದ್ರೆ ಊಟನೇ ಇಲ್ಲ, ಟೈಮ್ ಆಗ್ಬಿಟ್ಟಿದೆ. ಫ್ರೆಂಡ್ಸ್ ಎಲ್ಲ ಊಟ ಎಲ್ಲ ಮುಗಿಸ್ಕೊಂಡು ಇಲ್ಲೇ ಫ್ಯಾನ್ಸಿ ಸ್ಟೋರಿಗೆ ಬಂದ್ವಿ. ಅಂದರೆ ಹಬ್ಬಕ್ಕೆ ಬ್ಯಾಂಗಲ್ಸ್ ಎಲ್ಲ ತೊಗೊಬಿಡೋಣ ಅಂತ. ಇನ್ನು ಆಮೇಲೆ ತೊಗೊಳಕ್ಕಾಗಲ್ಲ, ಜನ ಇರ್ತಾರೆ ಅಂತ ಈಗಲೇ ತೊಗೊಂಡ್ವಿ. ಅಲ್ಲಿಂದ ಮನೆಗೆ ಬಂದ್ವಿ. ಮನೆಗೆ ಬಂದಮೇಲೆ ಸ್ವಲ್ಪ ರೆಸ್ಟ್ ಕೂಡ ಮಾಡಿ ಇವಾಗ ಇವನಿಗೆ ಏನಾದ್ರು ಸ್ನ್ಯಾಕ್ಸ್ ಮಾಡೋಣ ಅಂತ ಮಾಡ್ತಾಯಿದ್ದೆ. ಸೊ ಆಚೆ ಹೋಗು ತರಬಾರ್ದು ಏನು ಐಟಮ್, ಮನೇಲಿ ಇರೋದ್ರಲ್ಲೇ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಸೊ ಮನೇಲೆ ಜಾಸ್ತಿ ಆಲೂಗಡ್ಡೆ ಇತ್ತು. ಸೊ ನಮ್ಮ ಮನೇಲಿ ಎಲ್ಲರಿಗೂ ಆಲೂ ಬೋಂಡ ಅಂದರೆ ಇಷ್ಟ, ನನಗೂ ಇಷ್ಟ. ಸೊ ಮಾಡೋಣ ಬನ್ನಿ ಹೇಗೆ ಮಾಡೋದು ಅಂತ. ಫ್ರೆಂಡ್ಸ್, ಈಗ ಆಲೂಗಡ್ಡೆ ಒಂದು 5 ತೊಗೊಂಡು ಸಾಕಾಗುತ್ತೆ ಇಷ್ಟು ನಮ್ಮ ಮನೆಗೆ. ಇದನ್ನು ಸ್ವಲ್ಪ ಕೂಗಿಸ್ಕೋಬೇಕು ಚೆನ್ನಾಗಿ. ಸಾಲ್ಟ್ ಹಾಕೊಳ್ಳಿ, ಆಗ ಸ್ವಲ್ಪ ಟೇಸ್ಟ್ ಬರುತ್ತೆ. ಫ್ರೆಂಡ್ಸ್, ಬೋಂಡ ಮಾಡೋಕ್ಕೆ ಹಿಟ್ಟು ರೆಡಿ ಮಾಡ್ಕೋಬೇಕು, ಕಡಲೆ ಹಸಿಟ್ಟು, ಅದು ಬೋಂಡ ಹಾಕೋಕ್ಕೆ. ಸೊ ಅದನ್ನು ಫಸ್ಟೇ ಮಾಡ್ಕೊಬಿಟ್ಟು ಅದು ರೆಸ್ಟ್ ಮಾಡಿದ್ರೆ ಚೆನ್ನಾಗಿ ಅನಿಸುತ್ತೆ. ಸ್ವಲ್ಪ ಕಡಲೆ ಹಸಿಟ್ಟು ಹಾಕ್ಕೊಳ್ಳಿ, ಅಂದರೆ ನಿಮ್ಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಗೊತ್ತಾಗುತ್ತೆ. ನಿಮಗೆ ಎಷ್ಟು ಬೋಂಡ ಮಾಡ್ತಾಯಿದ್ದೀರಾ ಅಷ್ಟು ಗೊತ್ತಾಗುತ್ತೆ, ಅದು ಅಷ್ಟು ಹಾಕ್ಕೊಳ್ಳಿ. ಅಂದರೆ ನಮ್ಮ ಮನೇಲೆಲ್ಲ ನಾನು ಮಾಡೋ ಬೋಂಡ ಅಂದರೆ ತುಂಬಾ ಇಷ್ಟಪಡ್ತಾರೆ. ನೆಕ್ಸ್ಟ್ ಇದು ಚಿಲ್ಲಿ ಪೌಡರ್ ಹಾಕ್ಕೊಳ್ಳಿ, ಆಮೇಲೆ ರುಚಿಗೆ ತಕ್ಕಷ್ಟು ಸಾಲ್ಟ್, ಆಮೇಲೆ ಒಂದು ಸ್ವಲ್ಪ ಸೋಡಾ ಹಾಕ್ಕೊಂಡು ನೀರು ಹಾಕಿ ಕಲಿಸ್ಕೊಳ್ಳಿ. ನಿಮ್ಗೆ ಎಷ್ಟು ಕನ್ಸಿಸ್ಟೆನ್ಸಿ ಬೇಕಾಗುತ್ತೆ ಅಷ್ಟು ಕಲಿಸ್ಕೊಳ್ಳಿ. ನೋಡಿ, ಈ ಥರ ಹಿಟ್ಟು ಅದಾಗಿರ್ಬೇಕು, ಆವಾಗ ಬೋಂಡ ಹಾಕೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಸೊ ನೆಕ್ಸ್ಟ್ ಇಲ್ಲಿ ಒಗ್ಗರಣೆ ಹಾಕೋಬಿಡೋಣ ಅಂತ. ಆಲೂಗಡ್ಡೆ ಎಲ್ಲ ಬೆಂದಿತ್ತು. ಸೊ ಅದಕ್ಕೆ ಒಂದು ಬಾಣಲಿಗೆ ಎಣ್ಣೆ ಹಾಕ್ಕೊಳ್ಳಿ, ಸ್ವಲ್ಪ ಸಾಸಿವೆ, ಒಂದು ಸ್ವಲ್ಪ ಜೀರಿಗೆ, ಆಮೇಲೆ ಹಸಿಮೆಣ್ಸಿಗೆ ಜಾಸ್ತಿ ಹಾಕಿಲ್ಲ, ಮಧ್ಯೆ ಸಿಗುತ್ತೆ ಅಂತ ಚೆನ್ನಾಗಿರಲ್ಲ ಅಂತ 1-2 ಹಾಕಿದ್ದೀನಿ. ಆಮೇಲೆ ಕರ್ಬೇವಿನ ಸೊಪ್ಪು, ಆಮೇಲೆ ಈರುಳ್ಳಿ, ಅದು ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಆಮೇಲೆ ಸ್ವಲ್ಪ ಸಾಲ್ಟ್ ಹಾಕೊಂಡ್ರೆ ಫ್ರೈ ಆಗುತ್ತೆ ಬೇಗ, ಸೊ ಅದಕ್ಕೆ ಸಾಲ್ಟ್ ಹಾಕ್ಕೊಳ್ಳಿ. ನೆಕ್ಸ್ಟ್ ಟರ್ಮರಿಕ್, ನೆಕ್ಸ್ಟ್ ಗರಂ ಮಸಾಲೆ, ನೆಕ್ಸ್ಟ್ ಧನಿಯಾ, ಆಮೇಲೆ ಖಾರದ ಪುಡಿ ಹಾಕಿ, ಆಮೇಲೆ ಬೇಯಿಸಿಟ್ಕೊಂಡಿರ್ತೀವಲ್ಲ ಆಲೂಗಡ್ಡೆ ಅದು ಹಾಕಿ. ನೆಕ್ಸ್ಟ್ ಇದು ಆಲೂಗಡ್ಡೆ ಎಲ್ಲ ಬೇಯಿಸಿಟ್ಕೊಂಡಿದ್ವಲ್ಲ ಅದು ಹಾಕ್ಕೋಬೇಕು. ಅದೆಲ್ಲ ಹಾಕ್ಕೊಂಡ್ಮೇಲೆ ಕೊತ್ತಂಬರಿ ಸೊಪ್ಪೆಲ್ಲ ಕಟ್ ಮಾಡಿ ಇಟ್ಕೊಂಡಿರಿ. ಆಮೇಲೆ ನಿಮಗೆ ಸಾಲ್ಟ್ ನೋಡಿಬಿಟ್ಟು ಹಾಕ್ಕೊಳ್ಳಿ. ಸ್ವಲ್ಪ ಆಲೂಗಡ್ಡೆ ಎಲ್ಲ ಚೆನ್ನಾಗಿ ಅದಕ್ಕೆ ಉಪ್ಪು ಖಾರ ಎಲ್ಲ ಹಿಡಿದ್ಮೇಲೆ ಚೆನ್ನಾಗಿ ಅಲ್ಲಿಗಂಟ ಮಿಕ್ಸ್ ಮಾಡ್ಕೊಳ್ಳಿ. ಅದೆಲ್ಲ ಆದಮೇಲೆ ಆರಾದಮೇಲೆ ಉಂಡೆ ಕಟ್ಟಿಟ್ಕೊಂಡು ಇದು ಕಲಸಿಟ್ಟಿರ್ತೀವಲ್ಲ ಕಡಲೆ ಹಸಿಟ್ಟು, ಅದಕ್ಕೆ ಹಾಕ್ಕೊಂಡು ನಿಧಾನಕ್ಕೆ, ಅಂದರೆ ಆರುತ್ತೆ ಸ್ವಲ್ಪ ನಿಧಾನಕ್ಕೆ ಒಂದೊಂದಾಗಿ ಬಿಡಿ. ಅದು ಚೆನ್ನಾಗಿ ಬೆಂದಮೇಲೆ ಈ ಥರ ಗೋಲ್ಡನ್ ಫ್ರೈ ಬಂದಮೇಲೆ ಬೋಂಡ ರೆಡಿ. ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.